ಶೌಚಾಲಯ ನಿರ್ವಹಣೆ ಇಲ್ಲದೆ ಮಹಿಳೆಯರು ಪರದಾಡ್ತಿದ್ದಾರೆ. ಹೌದು, ಹೊಸಪೇಟೆ ಪಟ್ಟಣದ ಭಗತ್ ಸಿಂಗ್ ನಿವಾಸಿಗಳ ಗೋಳಿದು. ಶೌಚಾಲಯ ನಿರ್ವಹಣೆ ಇಲ್ಲದೆ ಮಹಿಳೆಯರು ಪರದಾಡ್ತಿದ್ದಾರೆ. ಹೊಸಪೇಟೆ ಪಟ್ಟಣದ ಭಗತ್ ಸಿಂಗ್ ನಿವಾಸಿಗಳ ಗೋಳಿದು. ವಿಜಯನಗರ ಜಿಲ್ಲೆಯ ಭಗತ್ ಸಿಂಗ್ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಶೌಚಾಲಯವಿದ್ರೂ ಕೂಡ ಅಲ್ಲಿ ನೀರು ಬರ್ತಾ ಇಲ್ಲ, ಜೊತೆಗೆ ಪೈಪ್ ಒಡೆದು ಹೋಗಿದ್ರು ಕೇಳೋರಿಲ್ಲ. ಜಿಲ್ಲಾ ಕೇಂದ್ರದಲ್ಲೇ ನಗರಸಭೆ ಇದ್ರೂ ಕೂಡ ಇವರ ಕಷ್ಟ ಕೇಳೋರಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸುವಂತೆ ನಿವಾಸಿಗಳು ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಈ ವಾರ್ಡ್ ಕೌನ್ಸಿಲರ್ ಯಾರಿದ್ದಾರೆ ಅವರು ಭಗತ್ ನಿವಾಸಿಗಳ ಗೋಳು ಕೇಳೋದೇ ಇಲ್ಲ ಅಂತಿದ್ದಾರೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ನಿಸರ್ಗದ ಕರೆಗೂ ಕೂಡ ಪರದಾಟ ಪಡುವಂತಹ ಪರಿಸ್ಥಿತಿ ಕಂಡು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇದು. ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಜನರ ಗೋಳು ಕೇಳೋರು ಯಾರು ಎನ್ನುವುದು ಸದ್ಯದ ಪ್ರಶ್ನೆ. ಇನ್ನು ನಗರಸಭೆಯಲ್ಲಿ ಲಕ್ಷ ಅನುದಾನವಿದ್ರೂ ಕೂಡ ಶಾಶ್ವತ ವಾರ್ಡ್ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿನ ಮಹಿಳೆಯರ ಅಳಲು. ಇದೇ ಸಮಸ್ಯೆನೆ, ಬರೀ ಇದೇ ಸಮಸ್ಯೆನೆ. ಪ್ರತಿಯೊಂದು ನಗರದಾಗ ಬರೀ ಇದೇ ಸಮಸ್ಯೆನೆ. ಪ್ರತಿಯೊಂದಕ್ಕೆ ನಾವು ಕೇಳ್ಕೋಬೇಕು. ಪ್ರತಿಯೊಂದಕ್ಕೆ ಯಾವ್ದಕ್ಕಾಗಲಿ, ಒಂದು ಬಾತ್ರೂಮ್ ಆಗಲಿ, ಒಂದು ನೀರ್ದಾಗಲಿ, ಒಂದು ಎದಕ್ಕಾಗಲಿ ನಾವು ಕೇಳಿ ಶೌಚಾಲಯ ಎಲ್ಲದನ್ನು ಒಂದು ಸಮಸ್ಯೆ. ಈಗ ಶೌಚಾಲಯದ ಏನು ಸಮಸ್ಯೆ ಇದೆ? ಶೌಚಾಲಯದ ಬರೀ ಇದೇ ಸಮಸ್ಯೆ. ಏನಿದೆ ಅಂದ್ರೆ ಏನು ನೀ 29ನೇ ವಾರ್ಡು ಭಗತ್ ಸಿಂಗ್ ಅಂತ ನಮ್ಮ ಏರಿಯಾದಾಗ ಬಂದು ರಮೇಶ್ ಗುಪ್ತಾ ಅಂತ ಗೆದ್ದಿದ್ದಾರೆ. ಅವ್ರು ನಾವು ಗೆಲ್ಸಿದ್ದೀವಿ. ಅವ್ರು ಯಾವುದಕ್ಕೂ ಒಂದು ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಸಮಸ್ಯೆ ಕೇಳಲ್ಲ. ನಾವಂತೂ ಅವ್ರನ್ನ ಕರಿಬೇಕಂದ್ರೆ ಅವ್ರ ಫೋನ್ ನಂಬರ್ ನಮ್ಗೆ ಸಿಗಲ್ಲ. ಅವ್ರ ಪೈಕಿ ಒಬ್ಬರು ಇದ್ದಾರೆ, ಅವ್ರ ಅಸ್ಟೆಂಟ್. ಅವ್ರು ಬರ್ತಾರೆ, ನೋಡಪ್ಪ ಹಿಂಗೈತೆ ಅಂತ ಹೇಳಿದ್ರೆ ಒಂದು ದಿವಸ ರಿಪೇರಿ ಮಾಡಿಸ್ತಾರೆ. ಅದೆಲ್ಲ ಬಿಟ್ಟು ಹೋಗ್ತಾರೆ. ಅದು ಬಾತ್ರೂಮ್ ಹತ್ರ ಏನು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇನ್ನು ಶೌಚಾಲಯ ಇದ್ರೂ ಕೂಡ ಸರಿಯಾಗಿ ನೀರು ಬರ್ತಾ ಇಲ್ಲ, ಪೈಪ್ ಒಡೆದು ಹೋಗಿದ್ರು ಕೇಳೋರಿಲ್ಲ. ಶೌಚಾಲಯ ಇದ್ರೂ ಅದ್ರ ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಅಲ್ಲಿನ ಮಹಿಳೆಯರು ಪರದಾಡ್ತಿದ್ದಾರೆ. ಸೊ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಅಂತ, ಅಲ್ಲಿನ ಸಮಸ್ಯೆ ಏನು ಈಗ? ಪರಿಸ್ಥಿತಿ ಇದೆ. 29ನೇ ವಾರ್ಡ್ ಭಗತ್ ಸಿಂಗ್ ನಗರದ ನಿವಾಸಿಗಳ ಗೋಳು ಅಂತಾನೆ ಹೇಳ್ಬೋದು. ಇಲ್ಲಿ ನಿವಾಸಿಗಳಿಗೆ ಸರಿಯಾದಂತ ಮೂಲಭೂತ ಸೌಕರ್ಯಗಳಂತೂ ಮರೀಚಿಕೆ ಅಂತಾನೆ ಹೇಳ್ಬೋದು. ಕಳೆದ 2-3 ಬಾರಿ ಜಿ ಕನ್ನಡ ನ್ಯೂಸ್ ಅಲ್ಲಿಯ ಏನು ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಸುದ್ದಿ ಬಿತ್ತರ ಮಾಡಿ ಆದ್ಮೇಲೆ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ರು. ಒಂದಿಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿಪಡಿಸಿದ್ರು. ಅದರಂತಾನೆ ಅದೇ ವಾರ್ಡ್ ನಲ್ಲಿ ಈಗ ಶೌಚಾಲಯದ ಸಮಸ್ಯೆ. ಮಹಿಳೆಯರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಒಂದೇ ಒಂದು ಶೌಚಾಲಯ ಇದೆ, ನೋಡ್ಬೋದು, ಗಮನಿಸಬಹುದು ದೃಶ್ಯದಲ್ಲಿ. ಆ ಶೌಚಾಲಯ ಸೀಲಿಂಗ್ ಕೂಡ ಕುಸಿದು ಬೀಳುವಂತ ಪರಿಸ್ಥಿತಿ ಇದೆ. ಸರಿಯಾದಂತ ನೀರಿನ ವ್ಯವಸ್ಥೆ ಇಲ್ಲ, ಪೈಪ್ಗಳಂತೂ ಮುರಿದೋಗಿದಾವೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಅಲ್ಲಿರ್ತಕ್ಕಂಥ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಆದ್ರೆ ನಗರಸಭೆ ಅಧಿಕಾರಿಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಲ್ಲಿ ನಿವಾಸಿಗಳು ಕೂಡ ಏನು ಧರಣಿಗೆ ಕೂತಿರ್ತಕ್ಕಂಥದ್ದು ನೋಡ್ಬೋದು. ಎಲ್ಲವನ್ನ ಕೈಯಲ್ಲೇ ತಮ್ಮಿಗೆ ಹಿಡ್ಕೊಂಡು ಬಿಟ್ಟು ಇಡೀ ನಿಜವಾಗ್ಲೂ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ನಿಸರ್ಗದ ಕರೆಗೂ ಕೂಡ ಪರದಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿ ಇದು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಸುದ್ದಿ ಅಂತೂ ಮಾಡುತ್ತೆ. ನಗರಸಭೆ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಆದಷ್ಟು ಬೇಗನೆ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪರಿಸ್ಥಿತಿ ಏನಿದೆ, ಶೌಚಾಲಯವನ್ನ ಸರಿಪಡಿಸಬೇಕು ಮತ್ತು ನಮಗೆ ಸಿಗ್ಬೇಕಾದಂತ ಸೌಕರ್ಯಗಳು ಸಿಗಬೇಕು ಅಂತಿದ್ದಾರೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತು ಅಲ್ಲಿರ್ತಕ್ಕಂಥ ಕೌನ್ಸಿಲರ್ ಕೂಡ ಯಾವುದೇ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಿವಾಸಿಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡ್ಬಿಟ್ಟು ಅಲ್ಲಿರ್ತಕ್ಕಂತಹ ಏನು ಸಮಸ್ಯೆ ಏನಿದೆ, ಜ್ವಲಂತ ಸಮಸ್ಯೆ, ಅದನ್ನ ಬೇಗನೆ ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಗರಸಭೆ ಕೌನ್ಸಿಲರಿಗೆ ನಗರಸಭೆ ಕೌನ್ಸಿಲರಿಗೆ ಮತ್ತೊಂದು